ಕೆಲವೊಂದು ಕ್ವಶನ್ಸ್ ಬಂದಿತ್ತು ನನಗೆ ಯೂಟ್ಯೂಬಲ್ಲಿ, ವಿಡಿಯೋಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಮರ್ತೋಗಿದೆ ಇಲ್ಲ ಅಲ್ಲ ಅಂತ. ದೇವ್ರದ್ದು ಡಿಸಿಷನ್ ಅದಿತ್ತು. ಆಲ್ ಆಫ್ ಎ ಸಡನ್ ಡೆಲಿವರಿ ಆಯಿತು. ಅಕ್ಕನ ಕರ್ಕೊಂಡೋಗಿ ಹಾಫ್ ವೇ ನೆಲಮಂಗಲ ಟೋಲ್ ತನಕ ಬಿಡ್ತಾರೆ. ಅಲ್ಲಿಂದ ನಾವಪ್ಪ ಫರ್ದರ್ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಿದ್ದೆದೊಂದು ರಿಗ್ರೆಟ್ ಮಾಡ್ತಾ ಇದ್ದೀನಿ. ಅಯ್ಯೋ ನಿದ್ದೆ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ವಲ್ಲಪ್ಪ ಅಂತ. ನೀವು ತುಂಬ ಜನ ಕೇಳ್ತಾ ಇದ್ರಿ, ನೀವು ಯಾವ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದು ಅಂಡ್ ಸುಮಾರು ಜನ ಕೇಳಿದ್ರಿ ನಿಮ್ಮದು ಪ್ರೆಗ್ನೆನ್ಸಿ ಬಗ್ಗೆ ಹೇಳಿ, ನೀವೇನಾದ್ರು ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅದ್ರ ಬಗ್ಗೆ ಹೇಳಿ, ನಮಗೆ ಹೆಲ್ಪ್ ಆಗುತ್ತೆ ಅಂತ. ಖಂಡಿತ ಹೇಳ್ತೀನಿ. ಹಂಗಾಗಿ ಒಂದು ನಿಕ್ ನೇಮ್ನ ನಾನು ಎಲ್ಲೂ ಹೇಳಿರಲಿಲ್ಲ ಇಷ್ಟು ದಿನ. ಇವತ್ತು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ನಾನು. ಅವ್ನಿಗೊಂದು ನಿಕ್ ನೇಮ್ ಇಟ್ಕೊಂಡಿದ್ದೀವಿ ನಾವು. ನೆನ್ನೆ ಅಬ್ರಪ್ಟಾಗಿ ವಿಡಿಯೋ ಸ್ಟಾಪ್ ಮಾಡಿದಳು. ಪುನಃ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಕಂಪ್ಲೀಟ್ ಬ್ಯುಸಿ ಆಗೋಗ್ಬಿಟ್ಟೆ ಪಾಪ ಕೆಲಸಗಳಲ್ಲಿ ಆ್ಯಸ್ ಯೂಶುವಲ್. ಇವಾಗ ಇನ್ನೇನಿರುತ್ತೆ ಹೇಳಿ. ಸೊ ಹಂಗಾಗಿ ಕೆಲವೊಂದು ಕ್ವಶನ್ಸ್ ಬಂದಿತ್ತು ನನಗೆ ಯೂಟ್ಯೂಬಲ್ಲಿ, ವಿಡಿಯೋಸಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಮರ್ತೋಗಿದೆ ಇಲ್ಲ ಅಲ್ಲ ಅಂತ. ಸೊ ಅದಕ್ಕೆ ಕೆಲವೊಂದಕ್ಕೆ ಪಾಪು ರಿಲೇಟೆಡು ಅದಕ್ಕೆ ಹೇಳೋಣ ಅಂದ್ಕೊಂಡೆ. ಸುಮಾರು ಜನ ಕೇಳ್ತಾ ಇದ್ರಿ ಪಾಪು ಹುಟ್ಟಿದಾಗ ಅವನದು ವೆಯ್ಟ್ ಎಷ್ಟಿತ್ತು ಅಂತ. ಅವನದು ವೆಯ್ಟ್ ಇದ್ದಿದ್ದು 2 ಕಿಲೋ 120 ಗ್ರಾಮ್ಸ್ ಅಲ್ವಾ ಮನು? 2 ಕಿಲೋ 2.12 ಅಲ್ಲ, ಹುಟ್ಟಿದಾಗ 2.22 ನಲ್ಲ 2.22 ಇತ್ತು. ಆಮೇಲೆ ರಿಡಕ್ಷನ್ ಆಯಿತು 180 ಗ್ರಾಮ್ಸ್. ಹೌದಾ? 1980 ಏನೋ ಬಂತು. 220 ಗ್ರಾಮ್ಸ್ ಏನೋ ಉಳಿತು. ಓಕೆ. ಅವ್ನು ಹುಟ್ಟಿದಾಗ 2 ಕಿಲೋ 220 ಗ್ರಾಮ್ಸ್ ಇದ್ದ. ಆಮೇಲೆ 1 ವೀಕ್ ಇಲ್ಲ ಒಂದು 10 ಡೇಸ್ ಏನೋ ರೆಡ್ಯೂಸ್ ಆಗಿ ಪುನಃ ಗ್ರ್ಯಾಜುವಲಿ ವೆಯ್ಟ್ ಗೇನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಟ್ಸ್ ಕಾಮನ್. ಎಲ್ಲ ಹುಟ್ಟಿದ ಮಕ್ಕಳು ಒಂದು ಸ್ವಲ್ಪ ಬಿಗಿನಿಂಗಲ್ಲಿ ವೆಯ್ಟ್ ರಿಡ್ಯೂಸ್ ಆಗೇ ಆಗ್ತಾರೆ. ಬಟ್ ಅವ್ನು ಹುಟ್ಟಿದಾಗ ಇದ್ದಿದ್ದು ವೆಯ್ಟ್ ಅಷ್ಟು. ಅಲ್ಲ ಅವನು ಇನ್ನು ಕೇಳ್ತಾರೆ ಎಷ್ಟನೇ ವೀಕಿಗೆ ನಿಮಗೆ ಡೆಲಿವರಿ ಆಗಿದ್ದು, ಯಾವ ಮಂತಿಗೆ ಅಂತ. ಇವನು ಸ್ವಲ್ಪ ಮಾಡ್ರೇಟ್ ಪ್ರೀ ಮೆಚೂರ್ ಬೇಬಿನೇ. ನನಗೆ ಇವನು ಡೆಲಿವರಿ ಆದಾಗ 34 ವೀಕ್ಸ್ ಕಂಪ್ಲೀಟ್ ಆಗಿತ್ತು ಅಷ್ಟೇನೆ. ಇನ್ನೊಂದು 2 ವೀಕ್ಸ್ ಇದ್ದಿದ್ದರೆ ಚೆನ್ನಾಗಿರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರದ್ದು ಡಿಸಿಷನ್ ಅದಿತ್ತು. ಆಲ್ ಆಫ್ ಎ ಸಡನ್ ಡೆಲಿವರಿ ಆಯಿತು. ಹಂಗಾಗಿ ನಾವೇನು ಪ್ರಿಪೇರೇ ಆಗಿರಲಿಲ್ಲ. 34th ವೀಕಿಗೆ ಇವನು ನನಗೆ ಡೆಲಿವರಿ ಆಗಿದ್ದು. ಸೊ ಇವಾಗ ಈಸ್ ಡೂಯಿಂಗ್ ಆಲ್ ಫೈನ್, ಎಲ್ಲ ಚೆನ್ನಾಗಿದೆ. ಸುಮಾರು ಜನಕ್ಕೆ ಅದು ಕ್ವಶನ್ ಇತ್ತು, ಏನಕ್ಕೆ ಪಾಪು NICUನಲ್ಲಿದೆ ಅಂತ. ಅವ್ನು ಸ್ವಲ್ಪ ಮಾಡ್ರೇಟ್ ಪ್ರೀ ಟರ್ಮ್ ಬೇಬಿ ಆಗಿದ್ರಿಂದ ಅವನ್ನ 1 ವೀಕು NICUನಲ್ಲಿ ಇಟ್ಟಿದ್ರು ಅಷ್ಟೇನೆ. ಅದು ಬಿಟ್ಟರೆ ಇನ್ನೇನು ಇಶ್ಯೂಸ್ ಇರಲಿಲ್ಲ. NICUನಲ್ಲೂ ಅವ್ನು ಆರಾಮಾಗಿ ಚೆನ್ನಾಗಿನೇ ಇದ್ದ. ಹಂಗಾಗಿ ನಾವು ಟೆನ್ಷನ್ ಫ್ರೀ ಆಗಿದ್ವಿ. ಯಾಕೆಂದರೆ ಎವ್ರಿ ಡೇ ವಿಸಿಟ್ ಮಾಡ್ತಾ ಇದ್ವಿ. ನನಗೆ ಮದರ್ಗೆ ಎನಿ ಟೈಮ್ ಅನ್ಲಿಮಿಟೆಡ್ ವಿಸಿಟ್ ಇತ್ತು. ಬಟ್ ಫಾದರಿಗೆ ದಿನಕ್ಕೆ ಒಂದೇ ವಿಸಿಟ್ ಇದ್ದಿದ್ದು. ಅದು ಬಿಟ್ಟು ಫ್ಯಾಮಿಲಿಯವ್ರಿಗೆ ಯಾರಿಗೂ NICU ಒಳಗಡೆ ಅಲೋ ಇರಲಿಲ್ಲ. ನಾನು ಅವಾಗ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ ಪಾಪುನ. ಚೆನ್ನಾಗಿದ್ದ. ಇವಾಗಂತೂ ಈಸ್ ಡೂಯಿಂಗ್ ಆಲ್ ಫೈನ್, ನಾರ್ಮಲ್, ಎಲ್ಲ ಚೆನ್ನಾಗಿದೆ. ಸೊ ಹಂಗಾಗಿ ನಾವು ಬೆಂಗಳೂರಿಗೆ ಬಂದಿದ್ದ ರೀಸನ್ ಹೇಳಿದ್ದೀನಲ್ಲ, ಇದನ್ನ ಮುಗಿಸ್ಕೊಂಡು ಊರಿಗೆ ಹೊರಡಬೇಕು. ಇನ್ನು ಎಷ್ಟು ದಿನ ಆಗುತ್ತೆ ಏನು ಅಂತ ನಮಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಅಕ್ಕ ಇವತ್ತು ಊರಿಗೆ ರಿಟರ್ನ್ ಹೋಗ್ತಾ ಇದ್ದಾರೆ. ನಾವು ಅಂದ್ಕೊಂಡ್ವಿ ಪ್ರಾಬಬ್ಲಿ 1 ವೀಕಲ್ಲಿ ಇದೆಲ್ಲ ಮುಗಿಬೋದು, ಒಟ್ಟಿಗೆ ಹೋಗೋಣ ಅಂತ. ಇನ್ನೂ ಒಂದು 3-4 ಡೇಸ್ ತಗೋಬಹುದು ಅನ್ಸತ್ತೆ ನನಗೆ. ಹಂಗಾಗಿ ಅಲ್ಲಿ ಊರಲ್ಲಿ ನಮ್ಮ ಅಪ್ಪ ಒಬ್ಬರೇ ಇದ್ದಾರಲ್ಲ ಅಂದ್ಕೊಂಡು ನಮ್ಮ ಅಕ್ಕ ಊರಿಗೆ ಇವತ್ತು ಹೊರಡ್ತಾ ಇದ್ದಾರೆ. ಮನು ಕರ್ಕೊಂಡೋಗಿ ಹಾಫ್ ವೇ ಬಿಡ್ತಾರೆ. ಅಲ್ಲಿಂದ ಇನ್ನೊಂದು ಹಾಫ್ ವೇ ನಮ್ಮ ಅಪ್ಪ ಪಿಕ್ ಮಾಡ್ತಾರೆ. ರೆಡಿನಾ ಮೇಡಮ್? ಕಾರ್ ತರೋದಕ್ಕೆ ನಮ್ಮದು ಇದು ನೋಡಿ, ಇಲ್ಲಿ ಮನೆ ಹತ್ರ ನಾವು ಕಾರ್ ಪಾರ್ಕ್ ಮಾಡ್ಕೊಳ್ಳಲ್ಲ. ಅಲ್ಲಿ ನಮ್ಮ ಮನೆಯಲ್ಲಿ ನಿಲ್ಲಿಸ್ತೀವಲ್ಲ, ಅಲ್ಲಿ ಗ್ಯಾರೇಜ್ಗೆ ಹೋಗಿ ಕಾರ್ ತರಬೇಕು. ಮನು, ಬೃಂದಕ್ಕ ರೆಡಿ, ಕಾರ್ ತರಬೇಕು. ಇವಾಗ ಹೋಗಿ ಮನು ಹೋಗಿ ಕಾರ್ ತೊಗೊಂಡು ಬಂದು ಅಕ್ಕನ ಕರ್ಕೊಂಡೋಗಿ ಹಾಫ್ ವೇ ನೆಲಮಂಗಲ ಟೋಲ್ ತನಕ ಬಿಡ್ತಾರೆ. ಅಲ್ಲಿಂದ ನಾವಪ್ಪ ಫರ್ದರ್ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಟೈಮ್ ಸೇವಿಂಗ್ ಪ್ಲ್ಯಾನಿಂಗ್ ಇದು, ಆಯಿತಾ? ಪಾಪು ಮಲಗಿದ್ದಾನೆ ಇಲ್ಲಿ ಆರಾಮಾಗಿ. ಇಷ್ಟೊತ್ತಿನಲ್ಲಿ ಚೆನ್ನಾಗಿ ನಿದ್ದೆ ಹೊಡಿತಾನೆ. ಈಗ ಒಂದು 2 ಡೇಸಿಂದ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾನೆ. ನೈಟು ಸ್ವಲ್ಪ ಎಚ್ಚರ ಇರ್ತಾನೆ. ಗಿಳದೆಲ್ಲ ಮಾಡಲ್ಲ. ಅವ್ನ ಪಾಡಿಗೆ ಅವ್ನು ಆಟ ಆಡ್ತಾ ಇರ್ತಾನೆ. ಬಟ್ ಆ ಟೈಮಲ್ಲಿ ನಾನು ಮಲ್ಗೋಕ್ಕಾಗಲ್ವೇ? ಅವ್ನು ಮಲ್ಗೋ ತನಕನೂ ನಾನು ಮಲ್ಗೋಕ್ಕಾಗಲ್ಲ. ಅವ್ನ ಎಚ್ಚರ ಇದ್ದರೆ ನಾನು ಜಾಗರಣೆ ಮಾಡ್ಕೊಂಡು ಕೂತ್ಕೋಬೇಕು. ಹಂಗಾಗಿ ಒಂದು 2-3 ಡೇಸಿಂದ ನಿದ್ದೆ ಸರಿ ಹೋಗ್ತಾ ಇಲ್ಲ ನನಗೆ ನೈಟ್ ಟೈಮು. ನಮ್ಮ ಅಕ್ಕ ಅವರು ಹೊರಟ್ರು. ಇವಾಗ ಕಳಿಸ್ಕೊಡೋಕ್ಕೆ ಬರ್ತಾ ಇದ್ದೀವಿ. ಬಾಯ್ ಕಣಕ್ಯ, ನೆಲಮಂಗಲ ಟೋಲು. ಸರಿ ಬಾಯ್. ಚೆಕ್ ಮಾಡ್ತೀನಿ. ಸಾಲಿಂದ ಈ ಕಡೆನೇ ನಿಲ್ಸ್ಕೊಳ್ಳಿ, ಅಣ್ಣ ಆ ಕಡೆ ನಿಲ್ಸ್ಕೊಳ್ಳಿ. ಬಾಯ್. ನಡೀರಿ, ಫೋನ್ ಮಾಡ್ತಾರೆ. ಕಳಿಸ್ಕೊಟ್ಟಿದ್ದಾಯ್ತು. ಈಗ ನಮ್ಮ ಅಕ್ಕ ಹೊರಟ್ರ ಊರಿಗೆ. ಈಗ ಮನೇಲಿ ಸ್ವಲ್ಪ ನಮಗೆ ಬೋರ್ ಹೊಡಿಯತ್ತೆ. ಮಾತಾಡ್ಕೊಂಡು ಇರ್ತಾ ಇದ್ವಿ. ಇವಾಗ ಬೋರ್ ಹೊಡಿಯುತ್ತೆ. ನನ್ನ ಮಗ ಎದ್ಬಿಟ್ಟವನೆ, ಕೊಸ ಅಂತವನೇ. ಹೋಗಿ ನೋಡೋಣ. ಬಂದೆ ಬಂಗಾರು ಕರೀತಾವನೆ.
ಅವನ್ನೆಲ್ಲರೂ ನಾನು ಈ ಕಡೆ ಆ ಕಡೆ ಹೋದ್ರೆ ಅದು ಏನು ಸೆನ್ಸ್ ಆಗುತ್ತೋ ಗೊತ್ತಿಲ್ಲ, ಹೊಸ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೋಗ್ತೀನಿ ಇವಾಗ, ಪಾಪುನ ಎತ್ಕೊಂಡು, ಟೈಮು ಆಯಿತು, ಒಂದು ಹೊಟ್ಟೆಶ್ವಾಗಿರಬೇಕು, ಊಟ ಕೊಡೋಣ ಅವನಿಗೆ. ಹಾಯ್, ನಮಸ್ಕಾರ ಎಲ್ರಿಗೂ, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇತ್ತೀಚೆಗಂತೂ ಇರ್ರೆಗ್ಯುಲರ್ ಆಗಿಬಿಟ್ಟಿದ್ದೀನಿ ವಿಡಿಯೋ ಮಾಡೋದ್ರಲ್ಲಿ. 3-4 ಡೇಸ್ ಬ್ಯಾಕ್ ಏನೋ ಮಾಡಿದ್ದು, ಅದನ್ನೇ ಇನ್ನೂ ಮನುಗೆ ಎಡಿಟ್ ಮಾಡೋಕ್ಕಾಗಿಲ್ಲ, ಟೈಮೇ ಆಗಿಲ್ಲ ಮನುಗೆ. ಅದು ಆ್ಯಕ್ಚುಲಿ ತುಂಬ ಚಿಕ್ಕ ವಿಡಿಯೋನು ಮಾಡಿರೋದು ನಾನು. ಟೈಮ್ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಲೈಫ್. ಒಂಥರ ಚೋಚೋಬಾಕ್ ಥರ ಆಗೋಗುತ್ತಿದೆ. ಅದಕ್ಕೆ ಈಗ ಬ್ಯಾಕ್ ಟು ರೂಟೀನ್ ಬರೋದಕ್ಕೆ ಟ್ರೈ ಮಾಡಬೇಕು ಆದಷ್ಟು. ಚೋಚೋಬಾತ್ ಅವ್ರದ್ದೇ ಇದು ಟೈಮಿಂಗ್ಸ್ ಎಲ್ಲ ಚೋಚೋಬಾತ್ ಆಗಿದೆ ಅಂದರೆ ಇನ್ನು ನನ್ನ ಟೈಮಿಂಗ್ಸ್ ಬಗ್ಗೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಎಲ್ಲ ಅಯೋಮಯ ಥರ ಇದೆ ನನಗೆ. ಏನು ಆಗ್ತಿದೆ, ಟೈಮ್ ಎಷ್ಟು, ಮಾರ್ನಿಂಗಾ ನೈಟಾ ಏನು ಗೊತ್ತಾಗ್ತಾಯಿಲ್ಲ. ಯಾಕೆ ಅಂದರೆ 24/7 ಒಂದೇ ಥರ ರೊಟೀನ್ ಅನಿಸ್ತಾ ಇದೆ ನನಗೆ. ಎವ್ರಿ 2 hours ಎದ್ದೇಳು, ಫೀಡ್ ಮಾಡು, ಡೈಪರ್ ಚೇಂಜ್ ಮಾಡು, ಕ್ಲೀನ್ ಮಾಡು, ಮಲಗಿಸು, ಪುನಃ ಎದ್ದೇಳು, ಅದೇ ಕೆಲಸ, ರೊಟೀನು ಏನಂತಾರೆ ರಿಪೀಟೆಡ್, ಅದೇ ಮಾಡು, ಹಿಂಗಾಗಿದೆ. ಬಟ್ ಒಂಥರ ಎಂಜಾಯ್ ಮಾಡ್ತಾ ಇದ್ದೀನಿ. ನಿದ್ದೆ ಒಂದು ಆಗ್ತಿಲ್ಲ ಅನ್ನೋದೊಂದು ಬಿಟ್ಟರೆ ಬಾಕಿದೆಲ್ಲ ಎಂಜಾಯ್ ಮಾಡ್ತಾ ಇದ್ದೀನಿ. ನಿದ್ದೆದೊಂದು ರಿಗ್ರೆಟ್ ಮಾಡ್ತಾ ಇದ್ದೀನಿ, ಅಯ್ಯೋ ನಿದ್ದೆ ಮಾಡೋಕ್ಕೆ ಟೈಮ್ ಆಗ್ತಾ ಇಲ್ವಲ್ಲಪ್ಪ ಅಂತ. ಇನ್ ಡೇ ಟೈಮಲ್ಲಿ 1 hour ಅದರ್ ವಿಸಿಟರ್ಸ್ ಯಾರು ಇದ್ದೇ ಇರ್ತಾರೆ. ಅವ್ರು ಬಂದು 15 minutes ಮ್ಯಾಕ್ಸಿಮಮ್ ಅಂದರೆ ½ an hour ಸ್ಪೆಂಡ್ ಮಾಡ್ತಾರೆ. ಬಟ್ ಸ್ಟಿಲ್ ಅಷ್ಟೊತ್ತು ಕೂತಿರ್ತೀನಲ್ಲ, ಅಷ್ಟೊತ್ತಿನೇ ನೀನೊಂದು ಹೋಗಿ ½ an hour ಹಿಂಗೆ ಲೈ ಡೌನ್ ಮಾಡಿ ರಿಲ್ಯಾಕ್ಸ್ ಮಾಡಿದ್ದೀನಿ ಅನ್ನೋಷ್ಟರಲ್ಲಿ ನೆಕ್ಸ್ಟ್ ಫೀಡಿಂಗ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಎದ್ದೇಳು, ಕೂತ್ಕೊ, ಅಲ್ಲಿ 1 hour ಸ್ಪೆಂಡ್ ಮಾಡು, ಈ ಥರ ಆಗ್ತಾ ಇದೆ. ಸೊ ಇವಾಗ ಪಾಪುನ ಮಲಗಿಸಿದ್ದೀನಿ, ಇಲ್ಲಿ ಆರಾಮಾಗಿ ಮಲಗಿದ್ದಾನೆ. ನಾವು ಹೊರಟಿದ್ದೀವಿ ನಮ್ಮ ಡಾಕ್ಟರ್ನ ಮೀಟ್ ಮಾಡೋದಕ್ಕೆ. ಅವರಿಗೆ ನಾಳೆ ನಾನು ಊರಿಗೆ ಹೋಗೋ ಪ್ಲಾನ್ ಇದೆ. ನಂದೆಲ್ಲ ಮುಗೀತು, ಬೆಂಗಳೂರಿಗೆ ಬಂದಿದ್ದ ಪರ್ಪಸ್ ಎಲ್ಲ ಕ್ಲಿಯರ್ ಆಯಿತು. ಗಾಯ ಎಲ್ಲ ನೀಟಾಗಿ ಹೀಲ್ ಆಗಿದೆ, ಡ್ರೈ ಆಗಿದೆ. ಸೊ ಇನ್ನೇನು ಅದ್ರದ್ದು ಟೆನ್ಷನ್ ಇಲ್ಲ. ಹಂಗಾಗಿ ನಾಳೆ ಊರಿಗೆ ಹೋಗೋಣ ಅಂತ ಇವತ್ತು ಡಾಕ್ಟರ್ಸ್ನ ಎಲ್ಲ ಮೀಟ್ ಮಾಡಿ ಅವರಿಗೆ ನಮ್ಮ ಕಡೆಯಿಂದ ಏನೇನು ನಮ್ಮ ಖುಷಿಗೋಸ್ಕರ ಸ್ವೀಟ್ ಬಾಕ್ಸು ಮತ್ತು ಒಂದು ಚಿಕ್ಕದೊಂದು ಗಿಫ್ಟ್ ಕೊಡೋಣ ಅಂತ. ಒಂದು ಡಾಕ್ಟರ್ಗೆ ಕೊಟ್ಟಾಯಿತು, ನನ್ನ 2 ಡಾಕ್ಟರು ಟ್ರೀಟ್ ಮಾಡ್ತಾ ಇದ್ದಿದ್ದು. ಸೊ ಒಂದು ಡಾಕ್ಟರಿಗೆ ಅಲ್ಲಿ ಲಾಸ್ಟ್ ವೀಕ್ ಎಲ್ಲ ಕೊಟ್ಟಿದ್ದು, ಲಾಸ್ಟ್ ವೀಕ್ ಎಲ್ಲ ಆಗ್ಬೇಕು, ಯಾಕಂದ್ರೆ ಅವ್ರ ಹತ್ರ ಇದ್ದಾರೆ. ಅವ್ರ ಹತ್ರ ನಂದು ಗಾಯನ ಈಗ ಅಟ್ ಪ್ರೆಸೆಂಟ್ ಅದು ಪಸ್ಸಾಗಿದ್ದು ಟ್ರೀಟ್ ಮಾಡಿದ್ದು ಅದೇ ಡಾಕ್ಟರು ನನ್ನನ್ನು. ಸೊ ಅವ್ರಿಗೆ ಲಾಸ್ಟ್ ವೀಕೆ ತಲುಪಿಸಿದ್ವಿ. ಅವತ್ತೆಲ್ಲ ವಿಡಿಯೋ ಎಲ್ಲ ಏನೂ ಮಾಡಲಿಲ್ಲ, ಯಾಕೆಂದರೆ ಅದು ಊರಿಂದ ಬಂದು ಆ ಗಡಿ ಬಿಡಿನಲ್ಲಿ ಇದ್ವಲ್ಲ, ಹಂಗಾಗಿ. ಸೊ ಇವಾಗ ಇನ್ನೊಂದು ಡಾಕ್ಟರ್, ಇದು ಸ್ವಲ್ಪ ದೂರ ಹೋಗಬೇಕು, ಇವ್ರು ಸ್ವಲ್ಪ ದೂರ ಇರೋದು ನಮಗೆ ಹಾಸ್ಪಿಟ್ಲು. ಅದಕ್ಕೆ ಹೊರಟಿದ್ದೀವಿ. ಸೇಮ್ ಗಿಫ್ಟ್ ಇಬ್ರಿಗೂ ತಗೊಂಡಿದೆ, ಸಾರಿ, ಅದು ಗಿಫ್ಟ್ ರ್ಯಾಪ್ ಆಗೋಗ್ಬಿಟ್ಟಿದೆ. ಸೊ ತೋರ್ಸೋಕ್ಕಾಗಲ್ಲ, ಅಂಡು ತೋರಿಸ್ಲೂಬಾರ್ದು, ಅದನ್ನು ನಾನು ಕೊಡ್ತಾ ಇರೋದಲ್ವ, ಹಾಗಾಗಿ ನೀಟಾಗಿ ಗಿಫ್ಟ್ ರ್ಯಾಪ್ ಮಾಡಿಸಿದ್ದೀನಿ. ಇಟ್ಕೊಂಬನು. ಸೇಮ್ ಸ್ಯಾರಿ, ಸೇಮ್ ಕಲರ್ ತೊಗೊಂಡಿದ್ದೆ, ತುಂಬ ಇಷ್ಟ ಆಯಿತು ನನಗೆ ಅಂತ. ಕಾಟನ್ ಸ್ಯಾರಿ ಇಬ್ರಿಗೂ ತೊಗೊಂಡಿರೋದು, ಸಾಫ್ಟ್ ಕಾಟನ್ದು. ಅದು ಬಿಟ್ಟರೆ ಸ್ಟಾಫಿಗೆ 1 ಬಾಕ್ಸ್ ಸ್ವೀಟು, ಡಾಕ್ಟರಿಗೆ ಸಪ್ರೇಟ್ 1 ಬಾಕ್ಸು ಸ್ವೀಟು. ಇಲ್ಲೂ ಈ ಹಾಸ್ಪಿಟ್ಲಲ್ಲೂ ಅದೇ ಮಾಡಿದ್ದು, ಹಾಸ್ಪಿಟ್ಲಲ್ಲೂ ಅದನ್ನೇ ಮಾಡ್ತಾ ಇರೋದು. ಇದನ್ನ ಕೊಟ್ಬಿಟ್ಟು ಬರೋಣ ಅಂತ ಹೊರಟಿದ್ದೀವಿ. ಡಾಕ್ಟರ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀವಿ, ಬರ್ತೀವಿ 3 o'clock ಅಂತ. ಟೈಮ್ ಇಲ್ಲೇ ಆಯಿತು 2:40. ಸೊ ಹೋಗೋಕೆ ಒಂದು 20 minutes ಆದರೂ ಬೇಡವಾ? ಇವಾಗ ಹೋಗ್ಬಿಡ್ಬೋದು, ಬೇಗ ಹೋಗ್ಬೋದು, ಟ್ರಾಫಿಕ್ ಏನಿರಲ್ಲ, ಮಧ್ಯಾಹ್ನ ಟೈಮ್ ಅಲ್ವಾ. ಸೊ ಹಂಗಾಗಿ ಇವನು ನೆಕ್ಸ್ಟ್ ಎದ್ದೇಳೋ ಅಷ್ಟರಲ್ಲಿ ಬರಬೇಕು. ಇವತ್ತು ಚೆನ್ನಾಗಿ ಆಯಿಲ್ ಮಸಾಜ್ ಕೊಟ್ಟು, ಸ್ಪಾಂಜ್ ಬಾತ್ ಕೊಟ್ಟು ಮಲಗಿಸಿದ್ದೀನಿ. ಆಯಿಲ್ ಮಸಾಜ್ ಕೊಟ್ಟಿದ್ದೀನಿ, ಸಿಕ್ಕಾಬಟ್ಟೆ ನಿದ್ದೆ ಮಾಡ್ತಾನೆ. ಆ ಕಾನ್ಫಿಡೆನ್ಸಲ್ಲಿ ಇವತ್ತು ಹೋಗ್ತಾ ಇರೋದು. ಬೇಗನೆ ಬರ್ತೀವಿ. ಇನ್ ಕೇಸ್ ಹಿಂಗೇನಾರು ಹತ್ರ ಅಮ್ಮಂಗೆ ಫೋನ್ ಮಾಡಮ್ಮ, ಬೇಗ ಬರ್ತೀವಿ ಅಂತ ಹೇಳಿದ್ದೀನಿ. ಇವಾಗ ಹೊರಡೋಣ. ಇದು ರೆಡಿ ಆಗು ಮತ್ತೆ. ಸೊ ಮನು ರೆಡಿ ಆಗೋಕ್ಕೆ ಹೋದರು. ನೀವು ತುಂಬ ಜನ ಕೇಳ್ತಾ ಇದ್ರಿ, ನೀವು ಯಾವ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದ್ದು, ಅಂದರೆ ಯಾವ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡ್ತಾ ಇದ್ದಿದ್ದು ಏನು ಅಂತ ಸುಮಾರು ಜನ ಪರ್ಸ್ನಲ್ಲಾಗಿ DM ಮಾಡಿದ್ರಿ, ಕಮೆಂಟ್ಸಲ್ಲಿ ಕೇಳಿದ್ದೀರಾ. ಕಮೆಂಟ್ಸಲ್ಲಿ ಕೇಳಿರೋರಿಗೆ ನಾನು ಅಷ್ಟು ರಿಪ್ಲೈ ಮಾಡಿಲ್ಲ, ಯಾಕೆಂದರೆ ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಕಮೆಂಟಲ್ಲಿ ರಿಪ್ಲೈ ಮಾಡೋದು ಅಂದರೆ ತುಂಬ ಕಷ್ಟ ಆಗುತ್ತೆ. ಪರ್ಸ್ನಲ್ಲಾಗಿ DM ಮಾಡಿದಾಗ ಅವರು ದೇ ಆರ್ ಈಗರ್ ಟು ನೋ ಅನ್ನೋದು ನನಗೆ ಅರ್ಥ ಆಗುತ್ತಲ್ಲ. ಅವರು ಪರ್ಸ್ನಲಾಗಿ DM ಮಾಡ್ತಿದ್ದಾರೆ ಅಂತಂದರೆ ತುಂಬ ರಿಕ್ವೈರ್ಮೆಂಟ್ ಇದೆ ಅಂತ ಅವರಿಗೆ ಪರ್ಸ್ನಲ್ ಆಗಿನೇ ರಿಪ್ಲೈ ಮಾಡಿದ್ದೀನಿ, ಯಾವ ಡಾಕ್ಟ್ರ್ ಹತ್ರ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದು. ಇನ್ ಕೇಸ್ ಅವ್ರು ನಿಯರ್ ಇದ್ದರೆ ಅವರು ಹೋಗಿ ಕನ್ಸಲ್ಟ್ ಮಾಡ್ಬೋದು ಅಂತ. ಆ್ಯಂಡ್ ಸುಮಾರು ಜನ ಕೇಳಿದ್ರಿ, ನಿಮ್ಮದು ಪ್ರೆಗ್ನೆನ್ಸಿ ಬಗ್ಗೆ ಹೇಳಿ, ನೀವೇನಾದ್ರು ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಅದ್ರ ಬಗ್ಗೆ ಹೇಳಿ, ನಮಗೆ ಹೆಲ್ಪ್ ಆಗುತ್ತೆ ಅಂತ. ಖಂಡಿತ ಹೇಳ್ತೀನಿ. ನಾನು ಮನು ಅದೇ ಕನ್ಫ್ಯೂಷನ್ನಲ್ಲಿದ್ವಿ, ಅದು ಮಾತಾಡಬೇಕಾ ಬೇಡವಾ ಅಂತ. ಕೊನೆಗೆ ಫೈನಲಿ ಡಿಸೈಡ್ ಮಾಡಿದ್ವಿ, ಒಬ್ರು ನಮ್ಮಿಂದ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ವೈ ನಾಟ್, ನಾವೇನಕ್ಕೆ ಶೇರ್ ಮಾಡಬಾರ್ದು ಅದನ್ನು ಅಂತ. ಬಟ್ ಒಬ್ಬರು ಕಂಡೀಷನ್ಗೂ ಇನ್ನೊಬ್ರು ಕಂಡೀಷನ್ಗೂ ಆಬ್ವಿಯಸ್ಲಿ ಡಿಫ್ರೆನ್ಸ್ ಇರುತ್ತೆ. ಬಟ್ ಸ್ಟಿಲ್
ಅದರಿಂದ ಏನಾದರೂ ಒಂದು ಸಣ್ಣ ಹೆಲ್ಪ್ ಆದ್ರೂ ನಮಗೆ ಖುಷಿ ಆಗುತ್ತೆ. ಅಟ್ಲೀಸ್ಟು ನಮ್ಮ ಕಂಡೀಷನ್ ಅವ್ರದ್ದಿಲ್ಲ ಅಂತಂದ್ರೂ ಆ ಡಾಕ್ಟರ್ ಕಡೆಯಿಂದ ಅವ್ರಿಗೆ ಏನಾದರೂ ಹೆಲ್ಪ್ ಆಗಿ ಅವರು ಒಂದು ಮದರ್ಹುಡ್ಡಿಗೆ ಎಂಟ್ರಿ ಆಗ್ತಾರೆ ಅಂದರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೊಂದಿರಲ್ಲ. ಯಾಕೆಂದರೆ ಅದು ಆ ನೋವೇನು ಅನ್ನೋದು ನನಗೆ ಗೊತ್ತು, ಅನುಭವಿಸಿರೋದ್ರಿಂದ. ಅದು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಗೊತ್ತಿಲ್ಲ ಅದು ಈ ವಿಡಿಯೋ ಆದಮೇಲೆ ಅದನ್ನು ಪೋಸ್ಟ್ ಮಾಡ್ತೀವ ಇಲ್ಲ ಈ ವಿಡಿಯೋಗಿನ್ನ ಮೊದಲೇ ಅದನ್ನು ಪೋಸ್ಟ್ ಮಾಡ್ತೀವಿ ಅಂತ. ಯಾಕೆ ಅದ್ರ ಬಗ್ಗೆ ಇನ್ನೂ ನಾವು ಮಾತಾಡಿಲ್ಲ, ಇವತ್ತು ಕುತ್ಕೊಂಡು ಮಾತಾಡಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ಯಾರಿಗೆಲ್ಲ ನನ್ನ ಪ್ರೆಗ್ನೆನ್ಸಿ ಜರ್ನಿ, ನಾನೇನು ಟ್ರೀಟ್ಮೆಂಟ್ ತಗೊಂಡೆ, ಏನು ಎತ್ತ ಅಂತ ಗೊತ್ತಾಗಬೇಕು ಅಂದರೆ ಪರ್ಟಿಕ್ಯುಲರ್ ಆಗಿ ಆ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ, ನೋಡಿ. ನಿಮ್ಗೇನಾದರೂ ಹೆಲ್ಪ್ ಆದರೆ ಖಂಡಿತ ಸಂತೋಷ ಆಗುತ್ತೆ ನನಗೆ. ಸೊ ಅದನ್ನು ಬ್ಲೈಂಡಾಗಿ ನನ್ನ ಎಕ್ಸ್ಪೀರಿಯನ್ಸ್ನೇ ನಿಮಗೂ ಆಗತ್ತೆ ಅಂತ ತಗೋಬೇಡಿ, ಅದೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಅಗೇನ್ ಐ ಆಮ್ ಮೆನ್ಷನಿಂಗ್ ಈಚ್ ಬಾಡಿ, ಈಚ್ ಇಂಡಿವಿಜುವಲ್ ಹೆಲ್ತ್ ಕಂಡೀಷನ್ ಈಸ್ ಡಿಫ್ರೆಂಟು. ನಮ್ಮ ಹೆಲ್ತ್ ಕಂಡೀಷನ್ ಮೇಲೆ ಡಾಕ್ಟರ್ಸ್ ಏನು ಅಡ್ವೈಸ್ ಮಾಡ್ತಾರೆ ಅದನ್ನ ಫಾಲೋ ಮಾಡೋಣ. ಯಾರಿಗೋ ಏನೋ ಆಗಿದೆ ನಮಗೂ ಅದೇ ಆಗ್ಬಿಡತ್ತೆ ಅಂದ್ಕೊಳ್ಳೋದೆಲ್ಲ ಖಂಡಿತ ಸರಿಯಲ್ಲ. ಸೊ ಅದನ್ನ ಹೇಳ್ತಾ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ನೋಡಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇತ್ತು ಅಂತ ಆದರೆ ಕೇಳಿ, ದಯವಿಟ್ಟು ನನ್ನ ಕಡೆಯಿಂದ ಆನ್ಸರ್ ಮಾಡೋಕ್ಕಾರೆ ಖಂಡಿತ ಮಾಡ್ತೀನಿ. ನನ್ನ ಉದ್ದೇಶ ಅಂದರೆ ಅದರಿಂದ ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗತ್ತೆ ಅಂತ. ನನಗೂ ಗೊತ್ತಿರಲಿಲ್ಲ, ಕಮೆಂಟ್ಸ್ ನೋಡಿನೇ ಗೊತ್ತಾಗಿದೆ ಎಷ್ಟು ಜನ ನನ್ನ ಥರನೇ ಸಫರ್ ಮಾಡ್ತಿದ್ದಾರೆ ಅಂತ. ಅದು ನೋಡಿನೇ ನಾವು ಡಿಸೈಡ್ ಮಾಡಿದ್ದು ಅದ್ರ ಬಗ್ಗೆ ಮಾತಾಡೋಣ, ಇನ್ಫಾರ್ಮೇಷನ್ ಕೊಡೋಣ ಅಂತ. ಸೊ ಇಷ್ಟೇ. ಇವಾಗ ಮನು ರೆಡಿ ಆಗ್ತಾ ಇದ್ದಾರೆ, ಅಷ್ಟೊತ್ತಿಗೆ ಹೋಗಿ ನಂದು ಸ್ವಲ್ಪ ಥಿಂಗ್ಸ್ ಎಲ್ಲ ಎತ್ಕೋಬೇಕು, ಏನು ಮರಿಬಾರ್ದಲ್ಲ ಅದನ್ನ ಎಲ್ಲ ಎತ್ಕೊಂಡು. ಅವ್ನ ಪಾಪು ಏನಾದ್ರು ಎದ್ರೆ ಅಮ್ಮಂಗೆ ಮ್ಯಾನೇಜ್ ಮಾಡೋಕ್ಕೆ ಈಸಿ ಆಗಬೇಕಲ್ವ, ಅದನ್ನೆಲ್ಲ ಒಂಚೂರು ಅರೇಂಜ್ ಮಾಡಿ ಇಟ್ಟು ಓಡೋಣ ಅಂತ ಹೋಗ್ತೀನಿ. ಬೇಗ ಮಾಡ್ತೀನಿ. ಆಯ್ತಾ ಮನು? ಓ ಆಯಿತಾ? ನೋಡಿ ನಮ್ಮಮ್ಮ ಬೈತವ್ರೆ, ಡಾಕ್ಟ್ರ್ ಎಲ್ಲಿರೋದೇ 3 ಗಂಟೆ, ಇಲ್ಲೇ 3 ಗಂಟೆ ಮಾಡ್ಕೊಂಡು ಕೂತಿದ್ದೀರಾ. ನಂಗೆ ಎಷ್ಟು ಟೆನ್ಷನ್ ಆಗಲ್ಲ ಮನೆಯಲ್ಲಿ. ಹೊರಡೋದೇ ಲೇಟ್. ನಾವು ಅಮ್ಮಂಗೆ ಟೆನ್ಷನ್ ಆಗ್ತಾ ಇರೋದು, ನಾನು ಒಬ್ಬಳೇ ಹೆಂಗೆ ಮ್ಯಾನೇಜ್ ಮಾಡಲಿ ಪಾಪು. ಅಪ್ಪಡಿ ನಾನೆಲ್ಲ ಅರೇಂಜ್ ಮಾಡಿ ಇಟ್ಟು ಹೋಗ್ತೀನಿ, ಡೋಂಟ್ ವರಿ. ಓಕೆ ನಮ್ಮಮ್ಮ ಬೈತಾ ಇದ್ದಾರೆ, ಬೇಗ ಹೋಗಿ ಬರ್ತೀವಿ. ಹಾಯ್, ಇವಾಗ ನಾನು ಬಂದಿದ್ದೀನಿ ನನ್ನ ಟ್ರೀಟ್ ಮಾಡಿದ್ದು ಡಾಕ್ಟರ್ನ ಮೀಟ್ ಮಾಡೋಣ ಅಂತ. ಇವತ್ತಿಗೆ ನಮ್ಮ ಪಾಪುಗೆ 1 ಮಂತ್ ಕಂಪ್ಲೀಟ್ ಆಯಿತು. ಸೊ ಇಷ್ಟು ದಿನ ಎಲ್ಲೂ ಹೊರಗಡೆ ಬರೋಕ್ಕೆ ಆಗ್ತಾ ಇರಲಿಲ್ವಲ್ಲ, ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಊರಿಗೆ ಹೋಗೋ ಮೊದಲು ನಮ್ಮ ಡಾಕ್ಟರ್ಗೆ ಒಂದು ಸಣ್ಣ ಗಿಫ್ಟು, ಜೊತೆಗೆ ಸ್ಟಾಫ್ಸ್ಗೆ ಮತ್ತು ಡಾಕ್ಟರ್ಸ್ಗೆ ಸ್ವೀಟ್ಸು ಕೊಟ್ಬಿಟ್ಟು ಹೋಗೋಣ ಅಂತ ಒಂದು ಕಾಟನ್ ಸ್ಯಾರಿ ತೊಗೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಗಿದೆ. ಐ ಹೋಪ್ ನಮ್ಮ ಡಾಕ್ಟರ್ದು ಇಷ್ಟ ಆಗುತ್ತೆ. ನನಗೆ ಕಾಟನ್ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಯಾಕೆಂದರೆ ನಾವು ಜಾಸ್ತಿ ನೋಡಿರೋದವ್ರನ್ನ ಕಾಟನ್ ಸ್ಯಾರೀಸು, ಕಾಟನ್ ಕುರ್ತಾಸಲ್ಲಿ. ಹೋಗೋಣ ಒಳಗಡೆ. 1 hour later. ಎಷ್ಟು ಕ್ವಿಕ್ಕಾಗಿ ಹೋಗಿ ಬಂದ್ವಿ ಅಂದರೆ 15 ಮಿನಿಟ್ಸಲ್ಲಿ ವಾಪಸ್ ಬಂದಿದ್ದೀವಿ. ಸಾಕಾಗಿ ಫಾಸ್ಟ್. ಟ್ರಾಫಿಕ್ ಇರಲಿಲ್ಲ ಒಂದು, ಇನ್ನೊಂದು ಪಾಪು ಎದ್ಬಿಟ್ರೆ ಅನ್ನೋ ಟೆನ್ಷನ್ ನನಗಿತ್ತು. ಸೊ ಅದಕ್ಕೆ ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ. ಡಾಕ್ಟರ್ ಹತ್ರ ಅಷ್ಟೇ ಕುತ್ಕೊಂಡು ಆರಾಮಾಗಿ ಒಂದು 15 ಮಿನಿಟ್ಸ್ ಮಾತಾಡಿಕೊಂಡು ಕೊಟ್ಬಿಟ್ಟು ಬಂದ್ವಿ. ಹಾಗಾಗಿ ಬೇಗ ಬಂದ್ವಿ. ಅಲ್ಲಿ ವಿಡಿಯೋ ಮಾಡೋದೇ ಮರ್ತೋಯ್ತು ಆ ಟೆನ್ಷನಲ್ಲಿ. ಹ್ಯಾಪಿನೆಸ್ಸು ನನಗೆ ಸ್ವಲ್ಪ ನನ್ನ ಮನಸ್ಸೆಲ್ಲ ಪಾಪು ಕಡೆನೇ ಇತ್ತು. ಅವ್ನು ಎದ್ಬಿಟ್ರೆ, ಯಾಕೆಂದರೆ ಅಮ್ಮನ ಹತ್ರ ಬೇರೆ ಫೋನ್ ಕೊಟ್ಟೋಗಿಲ್ಲ ನಾವು, ಆ ಮಿಸ್ಟೇಕ್ ಮಾಡ್ಕೊಂಡು ಹೋಗಿದ್ದೀವಿ. ಅಮ್ಮನ ಫೋನು ಊರಲ್ಲಿ ಬಿಟ್ಬಿಟ್ಟಿದ್ದಾರೆ. ನೋಡೋಣ ಏನು ಮಾಡ್ತಾ ಇದ್ದಾರೆ, ಅಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ. ನಿಮ್ಮ ಅಮ್ಮ ಮಲ್ಕೋಬಿಟ್ಟಿರಂಗ ಅವ್ರೆ. ಪಾಪು ತೂಗ್ತಾವ್ರು. ಎದ್ದಿದ್ನಾ ಕುಸ್ಕುಸ್ ಅಂತಿದ್ದ, ಟೈಮ್ ನೋಡಿದ್ರೆ ಇನ್ನೂ 1 ರಿಮೋಟ್ ಕೊಡೋದು ಇದಕ್ಕೆ. ನನ್ನ ಮಗ ಗುಡ್ ಬಾಯ್ ನಂತರ ಬಿಟ್ಟು ನೋಡಂಗೆ ಮುಕ್ಕಿರ್ಕೊಂಡಿರ್ಬೋದು. ಇನ್ನೂ ಟೈಮ್ ಐತಲ್ಲ. ಎಷ್ಟು ಗಂಟೆ ಕೊಟ್ಟಿದ್ದು ನಾನು? ನೀನು 2:15. 2:15ಗೆ ನಾವು ಮನೆ ಬಿಟ್ಟಾಗಲೇ 3:10. ಅವನಿಗೆ ಹಾಕೊಂಡು ಮುಗಿಯೋಕೆ 2:15 2:15. ನೀನು 1:15 ಗಂಟೆ ಅಷ್ಟೇ ಆಗಿರೋದು. ಎಷ್ಟು ಬೇಗ ಹೋಗಿ ಎಷ್ಟು ಬೇಗ ಬಂದಿದ್ದೀವಿ. ಬರ್ಸ್ಬೇಕು ನಿಮ್ಮನ್ನ, ಅದೊಂದು ಕಡೆ ಲೇಟ್ ಮಾಡ್ತೀನಿ. ಲೇಟ್ ಏನು ಮಾಡೋದೆ, ಎಷ್ಟು ಖುಷಿ ಪಟ್ಟರು ಡಾಕ್ಟ್ರು ಗೊತ್ತಾ. ನನಗೆ ಭಾಳ ಖುಷಿ ಆಯಿತು. ಸ್ಟಾಫ್ಸು, ಡಾಕ್ಟರ್ ಹೇಳ್ತಾರೆ, ನಾನು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಖುಷಿ ಆಯಿತು.
ಅವ್ರು ಅವತ್ತು ನಾನು ಕಾಲ್ ಮಾಡಿದಾಗಲೂ ಹೇಳಿದ್ರು, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಗೊತ್ತಾಯಿತು ಡೆಲಿವರಿ ಆಗಿದ್ದು ಅಂತ. ಸೊ ಇದು ನನಗೆ ಟ್ರೀಟ್ ಮಾಡಿದ್ದು ಡಾಕ್ಟರು. ಅದು ನೆಕ್ಸ್ಟ್ ಅದು ಹೇಳಿದ್ದೀನಲ್ಲ ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳಿರ್ತೀನಿ. ಅದು ಯಾವ ಡಾಕ್ಟರು ಏನು, ನಂದು ಇಬ್ಬರು ಡಾಕ್ಟರ್ಸ್ ಬಗ್ಗೆನೂ ಹೇಳ್ತೀನಿ. ಅವ್ರು ನನ್ನ ಲೈಫಿಗೆ ದೇವ್ರು ಇದ್ದಂಗೆ ಇಬ್ಬರೂ ನನಗೆ. ಕರೆಕ್ಟ್. ನಮ್ಮ ಲಕ್ಕಿ ಚಾಮ್ ಇಲ್ಲಿ ನಮ್ಮ ಕೈಯಲ್ಲಿ ಇರಬೇಕು ಅಂದರೆ ಅವರಿಬ್ಬರೇ ರೀಸನ್ನು ನಮಗೆ. ಹೇಗಿದ್ರ ಫ್ರೀ ಆಗಿದ್ರು, ಅದಕ್ಕೆ ಅವ್ರು ಹೇಳಿದ್ದು 3 o'clock ಬನ್ನಿ ಅಂತ. ಫುಲ್ ಖುಷಿ ಪಟ್ರು, ದೃಷ್ಟಿ ಎಲ್ಲ ತೆಗೆದ್ರು. ಅದು ಸೀಮಂತದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀನು, ನಾನು ನೋಡಿದೆ ನಿಂದು ಸ್ಟಾಫ್ಸ್ ತೋರಿಸಿದ್ರಂತೆ. ಮಂಜುಳಾ ಮ್ಯಾಮ್ದು ಸೀಮಂತದ್ದು ವಿಡಿಯೋಸು ಮ್ಯಾಮ್ ಇದು ಅಂತ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಸೀಮಂತದಲ್ಲಿ ಅಂತೆಲ್ಲ ಹೇಳಿದ್ರು. ಫೋಟೋಸ್ ತೋರಿಸ್ದೆ, ಫುಲ್ ಖುಷಿ ಪಟ್ರು. ಇವಂದು ವಿಡಿಯೋಸ್ ತೋರಿಸ್ದೆ. ಮೊನ್ನೆ ಒಂದು ಸ್ಪಾಂಜ್ ಬಾತ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡಿದ್ನಲ್ಲ, ಅದನ್ನ ತೋರಿಸ್ದೆ. ಲೇಟೆಸ್ಟ್ ವಿಡಿಯೋ ತೋರಿಸು ನನಗೆ ಅಂದರು, ತೋರಿಸ್ದೆ. ಫುಲ್ ಖುಷಿ ಪಟ್ರು, ಹ್ಯಾಪಿ. ಅದನ್ನೇ ಅಂತ ಇದ್ರು. ಸದ್ಯ ಫೈನಲಿ ನಿನ್ನ ಮುಖದಲ್ಲಿ ನಾನು ಹ್ಯಾಪಿನೆಸ್ ನೋಡ್ತಾ ಇದ್ದೀನಲ್ಲ, ನನಗೆ ಭಾಳ ಖುಷಿ ಆಯಿತು ಅಂತ. ಖುಷಿ ಆಯಿತು ನೋಡಿ, ನಿಮಗೆ ಒಂಥರ ಆ ಬಾಂಡ್ ಬಂದ್ಬಿಡತ್ತೆ ಅಲ್ಲ, ಬಾಂಡಿಂಗ್ ಬಂದ್ಬಿಡತ್ತೆ. ಕರೆಕ್ಟ್. ನಮ್ಮಷ್ಟೇ ಖುಷಿ ಅವರು ಪಡ್ತಾರೆ. ಅವ್ರಿಗೆ ನಾವು 100 ಜನ ಪೇಷಂಟ್ಸಲ್ಲಿ ನಾವು ಒಬ್ಬರಾಗಿರ್ತೀವಿ, ಬಟ್ ಸ್ಟಿಲ್ ಅವ್ರು ಅಷ್ಟು ಹ್ಯಾಪಿನೆಸ್ ತೋರಿಸ್ತಾರಲ್ಲ, ಅವ್ರು ಭಾಳ ಖುಷಿ ಆಗುತ್ತೆ. ಪಾಪ ಹೊಸ ಅಂತಿದ್ದಾನೆ. ಒಂದು ಫೀಡಿಂಗು ರೆಡಿ ಮಾಡಿ ಇಟ್ಟೋಗಿದೆ, ಅದೇ ಫೀಡಿಂಗ್ ಕೊಟ್ಟು ಇವಾಗ ಖಾಲಿ ಮಾಡೋಣ. ಬಾಯ್. ಇನ್ನೊಂದು ಹೇಳೋದೇ ಮರ್ತಿದೆ, ಇವತ್ತು ನಮ್ಮ ಪಾಪುಗೆ 1 month ಫಸ್ಟ್ ಮಂತ್ ಬರ್ತಡೇ. ಏನು ಸೆಲೆಬ್ರೇಟ್ ಏನು ಮಾಡ್ತಾ ಇಲ್ಲ, ಅದೆಲ್ಲ ಬೇಡ ಅನ್ಕೊಂತೀನಿ ಮಂತ್ಲಿ ಇದೆಲ್ಲ. ಸೊ ಬಟ್ ಒಂದು ಮೈಲ್ ಸ್ಟೋನ್ ಕ್ರಾಸ್ ಆಗ್ತಿದ್ದಾನೆ ಇವತ್ತು. ಭಾಳ ಖುಷಿ ಆಗ್ತಾ ಇದೆ. ಹಂಗಾಗಿ ಒಂದು ನಿಕ್ ನೇಮ್ನ ನಾನು ಎಲ್ಲೂ ಹೇಳಿರ್ಲಿಲ್ಲ ಇಷ್ಟು ದಿನ. ಇವತ್ತು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ನಾನು. ಅವನಿಗೊಂದು ನಿಕ್ ನೇಮ್ ಇಟ್ಕೊಂಡಿದೀವಿ ನಾವು, ಅವ್ಯಯ ಅಂತ. ಅದು ವಿಷ್ಣು ಮತ್ತೆ ಈಶ್ವರ ಆಂಜನೇಯನ್ಗೆ ಆಶೀರ್ವಾದ ಮಾಡಿರೋ ಒಂದು ಅಂಶ ಅಂತೆ ಅವ್ಯಯ. ಅದಕ್ಕೆ ನಾವು ಅವನ ಆಂಜನೇಯನ್ಗೆ ಅರ್ಕೆ ಕಟ್ಕೊಂಡು ಹುಟ್ಟಿರೋದು, ಹಂಗಾಗಿ ಅವ್ಯಯ ಅಂತ ಇಟ್ಟಿದೀವಿ. ಅವನಿಗೆ ಎ ಅನ್ನೋ ಲೆಟರ್ ಬಂದಿಲ್ಲಲ್ಲ, ಅದಕ್ಕೆ ನಿಕ್ ನೇಮ್ ಆಗಿ ಇಟ್ಕೊಂಡಿದ್ದೀನಿ. ಅವ್ಯು ಅಂತ ಕರಿತೀವಿ. ಸೊ ನೀವು ಅವನನ್ನ ಅವ್ಯು ಅಂತ ಅಡ್ರೆಸ್ ಮಾಡಬಹುದು, ಅವನಿಗೆ ಅಫಿಷಿಯಲ್ ನೇಮ್ ಇಡೋ ತನಕ. ಆಮೇಲೆ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅದ್ರಲ್ಲಿ ಅಡ್ರೆಸ್ ಮಾಡಬಹುದು. ಅಂದ್ರೆ ಬೇಜಾರು ಏನಿಲ್ಲ, ಅವ್ಯು ಅಂದ್ರೂ ನಡೆಯುತ್ತೆ, ಅವನ ಅಫಿಷಿಯಲ್ ಹೆಸರಲ್ಲಿ ಅಡ್ರೆಸ್ ಮಾಡಿದ್ರು ನಡೆಯುತ್ತೆ. ಸೊ ಟಿಲ್ ದೆನ್ ನೀವು ಅವನ್ನ ಅವ್ಯು ಅಂತ ಕರೀರಿ. ಈ 1 ತಿಂಗಳು ಎಷ್ಟು ಬ್ಯುಸಿ ಆಗೋಗ್ಬಿಟ್ಟಿದೆ ನಾನು ಅಂತಂದರೆ, ನಮ್ಮ ಪಾಪುದು ನ್ಯೂ ಬಾರ್ನ್ ಫೋಟೋಶೂಟ್ ಕೂಡ ನಾವು ಮಾಡ್ಸೋಕ್ಕಾಗಿಲ್ಲ. ಇವತ್ತಿಗೆ 1 month ಬರ್ತಡೇ ಕೂಡ ಮಾಡ್ಕೊಂತವನೆ ಅವನು. ಏನು ಬಂದು ವಿಶ್ ಮಾಡ್ದ ಮಗನಿಗೆ? ಬರ್ಡೇ ವಿಶ್ ಮಾಡಿಲ್ಲ ಪಾಪ, ಬೆಳಗ್ಗೆಯಿಂದ ಸ್ಲೀಪಿಂಗಲ್ಲಿ ಬಿಸಿ ಅವರೇ. ಹೌದಾ? ಅವ್ನಿಗೆ ಆಲ್ರೆಡಿ ವಿಶಸ್ ಬಂದ್ಬಿಡುತ್ತೆ ಎಲ್ಲ ಕಡೆಯಿಂದ, ಅಂದರೆ ಫ್ಯಾಮಿಲಿಯವರಿಂದ. ಸೋಷಿಯಲ್ ಮೀಡಿಯಾದಲ್ಲಿ ಬರೋಕ್ಕೆ ಇನ್ನು ಅವ್ರಿಗೆ ಗೊತ್ತೇ ಇಲ್ಲ ಇವತ್ತಿಗೆ 1 month ಅಂತ. ನಮ್ಮ ಅಪ್ಪ, ನಮ್ಮ ಅಕ್ಕ, ನಮ್ಮ ಅಕ್ಕಂದಿರು ಎಲ್ಲರೂ ಆಲ್ರೆಡಿ ಫೋನ್ ಮಾಡಿ, ಆಮೇಲೆ ನಮ್ಮ ಅಣ್ಣ ನೆನ್ನೆನೇ ವಿಶ್ ಮಾಡಿಬಿಟ್ರು, ನಾಳೆಗೆ 1 month ಪಾಪುದು ಅಂತ. ಅವ್ರ ತಾತ ಹೆಂಗ್ ಸೆಲೆಬ್ರೇಟ್ ಮಾಡ್ತಾ ಇದೀಯವ ಅಂತ ನಮ್ಮಪ್ಪ. ಅದಕ್ಕೆ ಫುಲ್ ಪೆಂಡರ್ ಹಾಕಿಸ್ತಾ ಇದೀವಿ ಮನೆ ಮುಂದೆ. 1 month ಏನಂತ ಸೆಲೆಬ್ರೇಟ್ ಮಾಡೋದು? ಕೇಕ್ ತಂದು ಕಟ್ ಮಾಡಿಸಿ ಅಂತ ನಮ್ಮಪ್ಪ. ಅದಕ್ಕೆ ನಂದೆ, ಕೇಕ್ ತಂದು ಕಟ್ ಮಾಡಿಸಿದ್ರೆ ನಾನು ತಿನ್ನಂಗಿಲ್ಲ, ನಮ್ಮಮ್ಮ ತಿನ್ನಲ್ಲ, ಪಾಪು ಮೊದಲೇ ತಿನ್ನಲ್ಲ, ಇರೋ ಒಬ್ರೆ ಎಷ್ಟು ಅಂತ ತಿಂತೀಯ ನೀನು? ಅವರು ಸ್ವೀಟ್ ಇಷ್ಟಪಡಲ್ಲ, ಅದಕ್ಕೇನೆ ಬೇಡ, ನೋ ಕೇಕ್. ಅಂಡ್ ಅದೇನು ಪ್ರತಿ ಮಂತ್ ಕೇಕ್ ಕಟ್ ಮಾಡ್ಸಕ್ಕಾಗತ್ತಾ? ಅದೆಲ್ಲ ಏನು ಬೇಡ, ನಮಗೆ ಗೊತ್ತಿದ್ರು ಸಾಕು. ಇವತ್ತು 1 month, ಅದೇ 1 year ಕಂಪ್ಲೀಟ್ ಆಗೋ ತನಕ ಇರುತ್ತೆ. 1 month ಒಂದೊಂದು ಮೈಲ್ ಸ್ಟೋನ್ ಇದ್ದಂಗಲ್ವಾ, ಹ್ಯಾಪಿನೆಸ್ ಇರುತ್ತೆ. 1 year ಕಂಪ್ಲೀಟ್ ಆದಮೇಲೆ ಇನ್ನು ಎವ್ರಿ ಇಯರ್ ಕೌಂಟ್ ಆಗುತ್ತೆ, ಮಂತ್ಸ್ ಎಲ್ಲ ಎಗ್ರೋಗ್ಬಿಡುತ್ತವ. ಆಗಿತ್ತು. ಸೊ ಅದಕ್ಕೆ ನ್ಯೂ ಬಾರ್ನ್ ಫೋಟೋಶೂಟ್ ಆಗೇ ಇರಲಿಲ್ವಲ್ಲ, 3 daysಯಿಂದ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೆ ಅದ್ರ ಬಗ್ಗೆ. ಬಟ್ ಅದನ್ನ ಕೂತ್ಕೊಂಡು ನೋಡೋದಕ್ಕೆಲ್ಲ ಟೈಮೇ ಇರಲಿಲ್ಲ. ನಾನು ಆವಾಗ ಮೆಟರ್ನಿಟಿ ಫೋಟೋಶೂಟಿಗೆ ಅಂದ್ಬಿಟ್ಟು ಹುಡುಕ್ತಾ ಇದ್ನಲ್ಲ, ಆಲ್ರೆಡಿ ಆವಾಗಲೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ನ್ಯೂ ಬಾರ್ನ್ ಫೋಟೋಶೂಟನ್ನು ಯಾರ ಹತ್ರ ಮಾಡಿಸೋದು ಅಂತ. ಮೈಸೂರಿಂದ ಒಬ್ರನ್ನ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ನಾನು ಯೂಶ್ವಲಿ ಡೆಲಿವರಿ ಆದಮೇಲೆ ಊರಿಗೆ ಹೋಗಿ ಇರೋದು ಅನ್ನೋದು ಗೊತ್ತಿತ್ತಲ್ವಾ. ಸೊ ಅದಕ್ಕೆ ನನಗೆ ಊರಿಗೆ ಬಂದು ಮನೆಗೆ ಬಂದು ಶೂಟ್ ಮಾಡಿಕೊಡೋ ಅಂಥವ್ರು ಬೇಕಿತ್ತು. ಅದಕ್ಕೇನೆ ಮೈಸೂರು ನಮ್ಗೆ ಹತ್ರ ಆಗುತ್ತೆ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ. ಬ್ಯಾಂಗ್ಳೂರಲ್ಲಿ ಇರೋರನ್ನ ಫಿಕ್ಸ್ ಮಾಡ್ಕೊಂಡ್ರೆ ಏನು ಗೊತ್ತಾ, ಅವರು ಬೆಂಗಳೂರಿಂದ ನಮ್ಮೂರಿಗೆ ಬರೋದು ಪ್ರಾಬ್ಲಮ್ ಇಲ್ಲ, ಬಟ್ ಬ್ಯಾಂಗ್ಳೂರಲ್ಲಿ ಅವ್ರು ಇರೋ ಏರಿಯಾಯಿಂದ ನಮ್ಮ ಹೈವೇ ಕನೆಕ್ಟ್ ಆಗೋದೇ ಅವರಿಗೆ ಒಂದು ದೊಡ್ಡ ತಲೆನೋವು, ಎಕ್ಸ್ಪೆನ್ಸಿವ್. ಸೊ ಹಂಗಾಗಿ ಮೈಸೂರಲ್ಲಿ ಇರೋರನ್ನ ನಾನು ಆವಾಗನೇ ಮಾತಾಡ್ಕೊಂಡು
ಎಲ್ಲ ಮಾತಾಡಿ ಒಂದು ಡೀಲ್ ಮಾಡ್ಕೊಂಡಿದ್ದೆ. ಬಟ್ ಅವರಿಗೆ ನಾನು ಅಂತ ಗೊತ್ತಿರಲಿಲ್ಲ ಅಂತ ಇವತ್ತು ಗೊತ್ತಾಯ್ತು. ಬೈ ಮಿಸ್ಟೇಕ್ ಏನು ಮಾಡಿದ್ದೀನಿ ಗೊತ್ತಾ, ನಾನು ನಿನ್ನೆ ನಮ್ಮ ಮಂಜು ಅಂಡ್ ಮನು ಅಕೌಂಟಿಂದ ಅವ್ರಿಗೆ ಮೆಸೇಜ್ ಹಾಕ್ಬಿಟ್ಟಿದ್ದೀನಿ. ನಾನು ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತ ಅನ್ಕೊಂಡು ಸರಿಯಾಗಿ ನೋಡೇ ಇಲ್ಲ ನಿದ್ದೆಗಣ್ಣಲ್ಲಿ. ಪಾಪ ಆಮೇಲೆ ಅವ್ರು ನೋಡಿ ಫುಲ್ ಖುಷಿ ಪಟ್ಟರು. ಇವಾಗ ಕಾಲ್ ಮಾಡಿ ಮಾತಾಡಿದೆ. ಅವ್ರು ಅಂದ್ರು ದುಡ್ಡು ಬೇಡ, ಹಂಗೆ ಮಾಡ್ಕೊಡ್ತೀನಿ ಅಂದೆ. ನಿಮ್ದು ಏನು ಚಾರ್ಜಸ್ ನೀವು ಅವಾಗ ಹೇಳಿದ್ರಿ ಅದೇ ಚಾರ್ಜಸ್ನ ಚಾರ್ಜ್ ಮಾಡಿ ನಾನು ಪೇ ಮಾಡ್ತೀನಿ. ನಾನು ನಿಮ್ಮ ಹತ್ರ ಫೋಟೋ ಶೂಟ್ ಮಾಡಿಸ್ಕೊತೀನಿ. ನಂಗೆ ಅಡ್ವಾಂಟೇಜ್ ಎಲ್ಲ ಬೇಡ. ನಾನು ಕರೆಕ್ಟಾಗಿ ನೋಡಿದ್ದಿದ್ರೆ ಮಂಜು ಅಂಡ್ ಮನುವಿಂದ ನಾನು ಮೆಸೇಜೇ ಆಗ್ತಿರ್ಲಿಲ್ಲ ಅವರಿಗೆ. ನಾನು ಯಾವುದೇ ನನ್ನ ಮೆಟರ್ನಿಟಿ ಶೂಟ್ ಆಗಲಿ, ಸೀಮಂತಕ್ಕೆ ಯಾವುದನ್ನೇ ಏನೇ ಮಾಡ್ಕೊಂಡಿರೋದಾಗಲಿ, ಈಗ ಬೇಬಿಗೆ ನ್ಯೂ ಬಾರ್ನ್ ಫೋಟೋ ಶೂಟ್ ಆಗಲಿ, ನಾನು ಮಂಜು ಅಂಡ್ ಮನುವಿಂದ ಯಾರೂ ಕಾಂಟ್ಯಾಕ್ಟ್ ಮಾಡಿಲ್ಲ. ಅನ್ಲೆಸ್ ಅವ್ರು ಬಂದು ಡೈರೆಕ್ಟಾಗಿ ನನ್ನನ್ನು ಮೀಟ್ ಮಾಡೋ ತನಕ ನಾವೇ ಕಪಲ್ಲು ಅನ್ನೋದು ಅವ್ರಿಗೆ ಗೊತ್ತೇ ಇರ್ತಿರ್ಲಿಲ್ಲ. ಬಂದು ನೋಡಿದ್ರೆ ಮೇಡಮ್ ನೀವು ಮಂಜು ಅಲ್ವಾ ಸರ್, ನೀವು ಮನು ಅಲ್ವಾ ಅಂತ ಅನ್ನೋರು. ಅವ್ರು ಫುಲ್ ಖುಷಿಯಾಗೋರು. ನಂಗೆ ಗೊತ್ತೇ ಆಗಿಲ್ಲ ನೀವು ಬೇರೆ ಅಕೌಂಟಿಂದ ಮೆಸೇಜ್ ಹಾಕಿದ್ರಿ ನನಗೆ ಅಂತ. ಸೊ ನಾನು ಯಾರ ಹತ್ರ ಯಾವುದೂ ಇದುವರೆಗೂ ಫ್ರೀಯಾಗಿ ತೊಗೊಂಡಿಲ್ಲ, ಮುಂದೇನೂ ತಗೊಳ್ಳಲ್ಲ ಅಂತ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ. ಅವ್ರದ್ದು ಏನು ಚಾರ್ಜಸ್, ಪಾಪ ಅವರು ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಿರ್ತಾರೆ, ಅವ್ರದ್ದು ಏನು ಚಾರ್ಜಸ್ ಇದೆ ಪೇ ಮಾಡಿಬಿಟ್ಟೆ ನಾವು ಸರ್ವಿಸ್ ತೊಗೊಳ್ಳೋದು. ಚೌಕಾಸಿ ಮಾಡ್ತೀವಿ, ಅದು ನಮ್ಮ ಜನ್ಮಸಿದ್ಧ. ಬಾರ್ಗೇನ್ ಖಂಡಿತ ಮಾಡ್ತೀನಿ. ಹಂಗಂತ ಅವ್ರು ಹೇಳಿದ ಪ್ರೈಸ್ ಏನು ಕೊಟ್ಬಿಡಲ್ಲ. ನನ್ನ ಪ್ರೈಸಿಗೆ ಬನ್ನಿ, ಕಾಂಪ್ಲಿಮೆಂಟ್ರಿ ಮಾಡಿಕೊಡಿ. ಅದು ಮಂಜು ಅಂಡ್ ಮನು ಅಂತಲ್ಲ, ನಾನು ಅಂದರೆ ನನ್ನ ಪರ್ಸ್ನಲ್ ಅಕೌಂಟಿಂದ ಹಾಕಿ ಆಸ್ ಎ ಮಂಜುಳನೇ ನಾನು ಬಾರ್ಗೇನ್ ಮಾಡೋದು. ಕಾಂಪ್ಲಿಮೆಂಟ್ರಿ ಮಾಡಿಕೊಡಿ, ಡಿಸ್ಕೌಂಟ್ ಕೊಡಿ, ಇಷ್ಟು ಕಮ್ಮಿ ಮಾಡ್ಕೊಳ್ಳಿ. ಮತ್ತೆ ಅಲ್ಲಿ ಹೋಗಿ ಒಂದು ಕ್ಲಿಪ್ ತಗೊಳ್ಳೋದಕ್ಕೆ ನಾನು ಬಿಡಲ್ಲ. 5 ರೂಪಾಯಿ ಕಮ್ಮಿ ಮಾಡ್ಕೊಳ್ಳಿ ಅಂತೀನಿ, ಇದ್ರಲ್ಲಿ ಬಿಟ್ಬಿಡ್ತೀನಾ? ಅದನ್ನೇ ಇವ್ರ ಹತ್ರ ಇನ್ನೂ ಫೈನಲ್ ಡೀಲ್ ಮಾಡಿಲ್ಲ ನಾನು ಪ್ರೈಸ್ದು. ಅದು ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಈಗ ನನಗೆ ಜಾಸ್ತಿ ಬಾರ್ಗೇನ್ ಮಾಡೋದಕ್ಕೆ ಕಷ್ಟ ಏನಂತ ಅಂದರೆ, ಪಾಪ ಅವ್ರು ಆರ್ಗ್ಯೂ ಮಾಡೋಕ್ಕೆ ಹೋಗಲ್ಲ. ಅದು ನನಗೆ ಬೇಜಾರಾಗ್ತಿದೆ. ನಾನು ಎಂತ ಎಡ್ವರ್ಟ್ ಮಾಡ್ಕೊಂಡೆ ಮಂಜು ಅಂಡ್ ಮನುವಿಂದ ಮೆಸೇಜ್ ಮಾಡಿ ಅಂತ. ಬಟ್ ಅವ್ರು ಬಂದಮೇಲೆ ಒಂಚೂರು ಬಾರ್ಗೇನ್ ಮಾಡಿ ಕಮ್ಮಿ ಮಾಡಿಸ್ಕೊತೀನಿ ಪ್ರೈಸು. ಅವ್ರ ಬಿಸ್ನೆಸ್ಗೂ ಅಫೆಕ್ಟ್ ಆಗಬಾರ್ದು, ನನಗೂ ಓಕೆ ಅಪ್ಪ ಅಫೋರ್ಡಬಲ್ ಪ್ರೈಸ್ ಅಂತ ಅನ್ನಿಸ್ಬೇಕು ಅಲ್ವಾ? ಸೊ ಸಂಡೇಗೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನನಗಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ಪಾಪು ಸ್ವಲ್ಪ ಚೇಂಜ್ ಆಗ್ತಾ ಇದ್ದಾನೆ. ಆ ನ್ಯೂ ಬಾರ್ನ್ದು ಆಮೇಲೆ ಪೋಸ್ಗಳನ್ನೆಲ್ಲ ಕೊಡಲ್ಲ ಅವನು. ಅದಕ್ಕೆ ಟೆನ್ಷನ್ ಆಗ್ತಾಯಿದೆ. ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಮಾಡಿಸೋಣ ಅಂತ. ನಾಳೆ ಊರಿಗೆ ಹೋಗ್ತಾ ಇದ್ವಿಲ್ಲ, ಅದಕ್ಕೆ ಸಂಡೇ ಮುಗಿಸ್ಬಿಡ್ಬೇಕು ಅದೊಂದು. ಆಮೇಲೆ ಏನಿಲ್ಲ, ಮಂತ್ಲಿ ಫೋಟೋ ಶೂಟ್ ಎಲ್ಲ ಏನು ಮಾಡಿಸಲ್ಲ. ಇಂಟ್ರೆಸ್ಟ್ ಇದ್ದು ಟೈಮ್ ಇದ್ದರೆ ನಾವೇ ಒಂದು ಮನೇಲಿ ಕ್ಲಿಕ್ಕಿಸ್ಕೊತೀವಿ, ಟೈಮ್ ಇಲ್ಲ ಅಂದರೆ ಬಿಡ್ತೀವಿ ಅಷ್ಟೇ. ಸಿಂಪಲ್ ಅಸ್ ದಟ್. ಸೊ ಅದೊಂದು ಟೆನ್ಷನ್ ಫ್ರೀ ಆಯಿತು. ಇವಾಗ ಸಂಡೇ ಫುಲ್ಲು ನನಗಂತೂ ವೆಯ್ಟ್ ಮಾಡ್ತಾಯಿದ್ದೀನಿ. ನೋಡೋಣ ಯಾರ ಹತ್ರ ಮಾಡಿಸ್ತೀನಿ ಏನು ಅಂತ ಸಂಡೇನೇ ಹೇಳ್ತೀನಿ. ಅವ್ರ ಮನೆಗೆ ಬಂದ ಮೇಲೆ ಯಾವ ಥರ ಪ್ರಾಪ್ ಅದೆಲ್ಲ ಇನ್ನೂ ಡಿಸೈಡ್ ಮಾಡೋಕ್ಕೆ ಬೇಜಾನ್ ಕೆಲಸ ಇದೆ. ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನೀವೇ ಆ ಪ್ರಾಪ್ಸು ಗೀಪ್ಸು ಥೀಮ್ಸು ಎಲ್ಲನೂ ನೀವೇ ಸೆಲೆಕ್ಟ್ ಮಾಡ್ಬಿಟ್ಟು ಕಳಿಸಿ, ಅದ್ರಲ್ಲಿ ನಂಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ತೀನಿ ಅಂತ ಕೂತ್ಕೊಂಡು ಇವಾಗೆಲ್ಲ ಹುಡುಕಿ ಗಿಡಕಿ ಸೆಲೆಕ್ಟ್ ಮಾಡೋಷ್ಟು ಟೈಮೇ ಇಲ್ಲ ನನಗೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the